ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜನರಕ್ಷಕ ಪತ್ರಿಕೆಯಿಂದ ನಾಗರಾಜ್ ಬಿಆರ್. ನೋಡಿ, ವಿಜಯಪುರದ ವಿದ್ಯಾ ಗಣಪತಿ ಎನ್ನುವ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಒಂದು ದೇವಸ್ಥಾನದಲ್ಲಿ ಈ ಒಂದು ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ವೀಕ್ಷಕರೇ. ಒಳ್ಳೆಯ ಪೂಜಾ ಕೈಂಕರ್ಯಗಳನ್ನು ಬೆಳಗಿನಿಂದ ಹಮ್ಮಿಕೊಂಡಿದ್ದು ಭಕ್ತಾದಿಗಳು ಸುಮಾರು ಜನ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನು ಕೆಲವು ಹೊತ್ತಿನಲ್ಲೇ ಮಾನ್ಯ ಶಾಸಕರಾದ ಬಸವರಾಜ್ ಅವರು ಆಗಮಿಸಲಿದ್ದಾರೆ. ನೋಡಿ, ಅವ್ರಿಗೋಸ್ಕರ ಎಲ್ಲ ಭಕ್ತಾದಿಗಳು ಆಯ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿರಲ್ಲೇ ಈ ಒಂದು ನಮ್ಮ ಶಾಸಕರೇನಿದ್ದಾರೆ ಅವರು ಬರ್ತಾ ಇದ್ದಾರೆ. ನೋಡಿ, ಪದಾಧಿಕಾರಿಗಳು ಸುಮಾರು ಜನ ಕಾಯ್ತಾ ಇದ್ದಾರೆ. ಒಳಗಡೆ ದೇವರು ನೋಡೋಣ, ದರ್ಶನ ಮಾಡೋಣ. ನೋಡಿ, ಒಳ್ಳೆಯ ಹೂವಿನ ಅಲಂಕಾರಗಳೊಂದಿಗೆ ಬಾಳೆ ಕಂದುಗಳನ್ನು ಕಟ್ಟಿ ಈ ದಿನ ಒಂದು ನಿಮಿಷ ತಾವು ಈಗ ದೇವ ದರ್ಶನ ಪಡಿತಾ ಇದ್ದೀರಾ. ನೋಡಿ, ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರಗಳೊಂದಿಗೆ ದೇವರು ಕಂಗೊಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಗಣಪತಿಯನ್ನು ಇಟ್ಟು ಪೂಜೆ ಮಾಡಿದ್ದಾರೆ. ಸುಮಾರು ಭಕ್ತಾದಿಗಳು ಬೆಳಗ್ಗಿಂದನೇ ನೋಡಿ, ಇಲ್ಲಿ ನವಗ್ರಹಗಳು ಬೇರೆ ಇದೆ, ಅದನ್ನು ತಾವು ದರ್ಶನ ಮಾಡ್ಬೋದು. ಅರ್ಚಕರು ಇತ್ತೀಚೆಗೆ ಹೊಸದಾಗಿ ವರಾಹ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡುತ್ತೆ. ವರಾಹ ಸ್ವಾಮಿನ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ವಿಗ್ರಹ ಅಷ್ಟು ಚೆನ್ನಾಗಿದೆ. ನಮಸ್ಕಾರ. ಈ ದಿನ ನಮ್ಮ ವಿಜಯಪುರದಲ್ಲಿ ಭಕ್ತಾದಿಗಳು ತಂಡೋಪತಂಡವಾಗಿ ಬಂದು ದರ್ಶನ ಮಾಡ್ಕೊತಾ ಇದ್ದಾರೆ. ಹಬ್ಬದ ಪ್ರಯುಕ್ತ ಒಳ್ಳೆಯ ಅಲಂಕಾರವನ್ನು ಮಾಡಿದ್ದೀರಾ. ಮತ್ತು ಟ್ರಸ್ಟ್ನ ಹುಡುಗರ ಒಳ್ಳೆಯ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ಹಮ್ಮಿಕೊಂಡಿರೋದು ತುಂಬ ವಿಶೇಷವಾಗಿರುತ್ತೆ. ತಮಗೇನು ಅನಿಸುತ್ತೆ ಇವತ್ತು? ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ ಭಕ್ತಾದಿಗಳಿಗೆ? ಎಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತಿನ ದಿವಸ ಭಾದ್ರಪದ ಶುಕ್ಲ ಚತುರ್ಥಿ ಮಾಡೋದ್ರಿಂದ ತುಂಬ ಅನುಕೂಲವಾಗುತ್ತೆ. ಮನಸ್ಸಿಗೆ ಸಂತೋಷವಾಗತಕ್ಕಂಥ ದಿವಸ ಮಾಡೋದ್ರಿಂದ ವಿಶೇಷವಾಗಿ ಸಂತೋಷ ಆಗುತ್ತೆ. ಕಲಿಯುಗದಲ್ಲಿ ಈ ವರಿಸಿದ್ಧಿ ವಿನಾಯಕ ವ್ರತ ಅಂತಕ್ಕಂಥದ್ದು ಭಾಳ ದೊಡ್ಡದಾದಂಥ ವ್ರತ. ಈ ವ್ರತವನ್ನು ಭಕ್ತಿಯಿಂದ ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಎಲ್ಲರೂ ಕೂಡ ಮಂಗಳವಾದಂಥ ಅನುಕೂಲ ಆಗುತ್ತೆ. ಎಲ್ಲ ಒಳ್ಳೆಯದು. ಓಕೆ, ಥ್ಯಾಂಕ್ ಯು. ನೋಡಿ, ಶಾಸಕರು ಆಗಮಿಸ್ತಾ ಇದ್ದಾರೆ. ಜನಪ್ರಿಯ ಶಾಸಕರಾದ ಬಸವರಾಜ್ ಅವರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಆಗಮಿಸ್ತಾ ಇದ್ದಾರೆ. ವೈದ್ಯ ಬಸವರಾಜ್ ಬಂದಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ದೇವಸ್ಥಾನ ಜೊತೆಗೆ ಹಿರಿಯ ಮುಖಂಡರಾದ ಪ್ರದೀಪ್ ಗೌಡರು ಆಗಮಿಸಿದ್ದಾರೆ. ಶಾಲು ಹೊದಿಸಿ ಸನ್ಮಾನ ಮಾಡ್ತಾ ಇದ್ದಾರೆ. ಟ್ರಸ್ಟ್ ಕಡೆಯಿಂದ ಅವರಿಗೆ ಸನ್ಮಾನ. ಈಗ ಪ್ರದೀಪ್ ಕೂಡ ಸನ್ಮಾನ ಮಾಡಿ
ಮಲ್ಲಣ್ಣ ಅವರು ಈಗ ತಮ್ಮ ಟ್ರಸ್ಟ್ ಕಡೆಯಿಂದ ಯಾರ್ಯಾರು ಅಂತ ದಯವಿಟ್ಟು ಪರಿಚಯ ಮಾಡಿಕೊಡಿ. ನಮ್ಮ ವಿನಾಯಕ ದೇವಸ್ಥಾನ ಓಪನ್ ಆಗಿ ಸುಮಾರು 42-43 ವರ್ಷ ಆಗ್ತಾ ಇದೆ. ಈಗ ಗರ್ಭಗುಡಿಯಿಂದ ಹಿಡಿದು ಈಗ ದೇವಸ್ಥಾನ ಡೆವಲಪ್ ಆಗಿರೋವರೆಗೂ 42-43 ವರ್ಷ ನಡೀತಾ ಇದ್ದಾರೆ. ಮೊದಲನೇದಾಗಿ ಮಾಜಿ ನಮ್ಮ ಕಾರ್ಯದರ್ಶಿಯಾದಂಥ ನಾಗರಾಜನವರು ಈ ದೇವಸ್ಥಾನದ ಫೌಂಡರು. ಮತ್ತು ಎರಡನೇದಾಗಿ ನಾಗರಾಜಪ್ಪ ಇವರು ಗೋಪಾಲಪ್ಪರು ಅವರು ಟ್ರೆಜರಿಯರವರು. ಆ ನಂತರ ಫಸ್ಟ್ ಇವರು ಅಧ್ಯಕ್ಷರಾದಂಥ ಶ್ರೀನಿವಾಸ ಶೆಟ್ಟಿ. ಶ್ರೀನಿವಾಸ ಶೆಟ್ಟಿಯವರು ವಯಸ್ಸಾದ ಕಾರಣದಿಂದ ಅವರು ಮರಣ ಹೊಂದಿದ್ದಾರೆ. ಆ ನಂತರ ಇವರು ಕಾರ್ಯದರ್ಶಿ ಮತ್ತು ಗೋಪಾಲಪ್ಪ ಇವರು ಟ್ರೆಜರಿಯರ್ ಆಗಿದ್ದರು. ಈಗ ಮುಖ್ಯವಾಗಿ ಹನುಮಂತಪ್ಪ ಅವರು ಕಾರ್ಯದರ್ಶಿ, ಎರಡನೇದಾಗಿ ನಮ್ಮ ನಂಜುಂಡೇಗೌಡರು ಟ್ರೆಜರಿಯರು, ಮತ್ತು ಸಹ ಕಾರ್ಯದರ್ಶಿ ನಮ್ಮ ಎಲ್ಲರ ನಿಮ್ಮ ಹಾಗೂ ಅದೇ ರೀತಿ ನಮ್ಮ ವಿಜಯಪುರದ ಈಗ ಹೊಸದಾಗಿ ಅಧ್ಯಕ್ಷರಾದಂಥ ಎಸ್ ಬಾಬುರೆಡ್ಡಿ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಸಮಿತಿಯನ್ನು ಓಪನ್ ಮಾಡಿಕೊಂಡು ದೇವಸ್ಥಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅವರ ಎಲ್ಲರ ಈ ವಿಜಯಪುರದ ಗ್ರಾಮಸ್ಥರ ಎಲ್ಲರ ಪರವಾಗಿ ನಮ್ಮ ದೇವಸ್ಥಾನ ಡೆವಲಪ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಈ ಕಾರ್ಯಕ್ರಮ ಎಲ್ಲ ವಿಜಯಪುರ ಗ್ರಾಮಸ್ಥರಲ್ಲೂ ಸೇರಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ಅವರೆಲ್ಲರಿಗೂ ನಮ್ಮ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಕೇರಳಪುರಂ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬೈರತಿ ಬಸವರಾಜಣ್ಣವರು ನಮಗೆ ಈ ಮುಂದಿನ ಚಾವಣಿಯನ್ನು ಹಾಕಿಕೊಟ್ಟಿದ್ದು, ಮತ್ತು ಗರ್ಭಗುಡಿಗೂ ಒಳ್ಳೆ ಸಹಕಾರ ನೀಡಿದ್ದಾರೆ, ಪೇಂಟ್ ಗಿಟ್ಟನ್ನು ನೀಡಿದ್ದಾರೆ. ಅದೇ ರೀತಿ ಮುಂದಿನ ಮುಂದಿನ ಒಂದು ಅಭಿವೃದ್ಧಿಗೆ ಎಲ್ಲ ಕಾರ್ಯಕರ್ತರು ನಮಗೆ ಸಹಕಾರ ನೀಡಿ ಈ ದೇವಸ್ಥಾನವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಈ ಸಮಿತಿ ಪರವಾಗಿ ಕೇಳ್ಕೊತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.